ತುಂಬ ಪೆಟ್ಬಿತ್ತಾ? ಹ್ಞೂ, ನೂಕ್ಬಿಟ್ಟು ಹೊರಟ್ಬಿಟ್ರು. ಮನುಷ್ಯ ಅಲ್ಲ ಕಣ್ರಿ ನಿಮ್ಮ ಯಜಮಾನ್ರು. ಏನು ಮಾಡಲಿ, ಎಲ್ಲ ನನ್ನ ಕರ್ಮ. ಅದು ಬಿಡಿ. ಅಲ್ಲ, ನೀವು ಯಾರು? ಇಲ್ಲಿಗೆ ಯಾಕೆ ಬಂದ್ರಿ? ನಮ್ಮ ಯಜಮಾನ್ರ ಹತ್ರ ಮಲ್ಲಿ ಬಗ್ಗೆ ಏನು ಹೇಳಿದ್ರಿ? ಅವ್ರು ಯಾಕೆ ನಿಮ್ಮನ್ನು ಹಾಕಿ ತಳ್ಳಿದ್ರು? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನನ್ನ ಹೆಸರು ಸುರೇಶ. ಮಲ್ಲಿಗೂ ನನಗೂ ತೊಟ್ಲು ಮದುವೆ ಆಗಿದೆ. ಮಲ್ಲಿಗೆ ತೊಟ್ಲು ಮದುವೆ ಆಗಿದೆ ಅಂತ ನಾನು ಕೇಳಿದ್ದೆ. ಹೌದು, ಮಲ್ಲಿ ದೊಡ್ಡವಳಾದ್ಮೇಲೆ ಅವಳನ್ನ ನಮ್ಮ ಮನೆಗೆ ಕಳಿಸ್ಬೇಕಿತ್ತು. ಆದರೆ ನಮ್ಮ ಅಪ್ಪ ಅಮ್ಮನ ದುರಾಸೆಯಿಂದ ಮಲ್ಲಿ ಅಪ್ಪ ಅಮ್ಮನಿಗೆ ನಮ್ಮ ಅಪ್ಪ ಅಮ್ಮ ಒಂದು ದೊಡ್ಡ ಪಟ್ಟಿನೇ ಕಳಿಸಿದ್ರು. ಆ ಪಟ್ಟಿಲಿರೋ ವಸ್ತುಗಳನ್ನೆಲ್ಲ ಹೊಂದಿಸಿ ಮದುವೆ ಮಾಡಿಕೊಡೋ ಸ್ಥಿತಿಲಿ ಅವರ ಅಪ್ಪ ಅಮ್ಮ ಇರಲಿಲ್ಲ. ಅವ್ರ ಬಡತನನ ಆ ಗೋಪಿ ಅನ್ನೋ ಪಾಪಿ ಉಪಯೋಗಿಸ್ಕೊಂಡು ಮಲ್ಲಿನ ನಿಮ್ಮ ಮನೆಗೆ ತಂದುಬಿಟ್ಟ. ನೀವು ಕೊಟ್ಟ ಹಣದಿಂದಾನೇ ಮಲ್ಲಿ ತಂದೆ ತಾಯಿ ಅವ್ರಿಡೀ ಸಂಸಾರ ನಡೆಯೋವಾಗಾಯಿತು. ಮಲ್ಲಿ ಓದ್ಲು. ಆದರೆ ನಮ್ಮ ಅಪ್ಪನ ದುರಾಸೆ ಅಲ್ಲಿಗೆ ಹೋಗಲಿಲ್ಲ. ಮಲ್ಲಿ ಅಪ್ಪನ ಹತ್ರ ಹಣ ಇದೆ ಅಂತ ಗೊತ್ತಾಗ್ತಿದ್ದಾಗೆ ಮಲ್ಲಿ ತಂಗಿ ರಾಜಿನ ನನಗೆ ಕೊಟ್ಟು ಮದುವೆ ಮಾಡೋದಕ್ಕೆ ನೋಡಿದ್ರು. ನಾನು ಅಂಜಬುರ್ಕನ್ ಥರ ತಲೆ ತಗ್ಸಿ ಎಲ್ಲದಕ್ಕೂ ಒಪ್ಕೊಂಡ್ಬಿಟ್ಟೆ. ಆದರೆ ಆ ಚಿಕ್ಕ ಹುಡುಗಿ ರಾಜಿ ಮದುವೆ ಮಂಟಪದಲ್ಲಿ ನಾನು ನೋಡ್ತಿದ್ದಾಗೆ ಸಿಡಿದು ನಿಂತಳು. ಯಾವುದೇ ಕಾರಣಕ್ಕೂ ಅಕ್ಕನ ಗಂಡನ ಮದುವೆ ಆಗಲ್ಲ ಅಂತ ಹೇಳಿದ್ಲು. ಅವಳ ಧೈರ್ಯ ನೋಡಿ ನನಗೆ ನಾಚಿಕೆ ಆಗೋಯ್ತು. ಆದರೆ ನಮ್ಮ ಅಪ್ಪನ ದುರಾಸೆಯಿಂದ ಮಲ್ಲಿ ತಂಗಿ ರಾಜಿ ಇಬ್ಬರ ಜೀವನನೂ ಹಾಳಾಯಿತು. ನನ್ನ ಬದುಕು ನಾಶ ಆಗೋಯ್ತು. ಇಷ್ಟೆಲ್ಲ ಆದಮೇಲೆ ನನಗೆ ಬುದ್ಧಿ ಬಂದು ನಮ್ಮ ಮನೆ ಬಿಟ್ಟು ಹೊರಗೆ ಬಂದುಬಿಟ್ಟೆ. ಅವತ್ತಿಂದ ಮಲ್ಲಿನ ಹುಡುಕ್ತಾನೇ ಇದ್ದೀನಿ. ಆದರೆ ಅವಳಿಗೆ ತೊಂದರೆ ಕೊಡೋದಕ್ಕಲ್ಲ, ನಡೆದ ವಿಷಯನೆಲ್ಲ ಹೇಳೋಣ ಅಂತ. ಆದರೆ ಅವಳೇ ನನಗೆ ಸಿಕ್ಕಿರಲಿಲ್ಲ. ಅಲ್ಲ, ನೀವು ಯಾಕೆ ಇಲ್ಲಿಗೆ ಬಂದ್ರಿ? ಮಲ್ಲಿ ಇಲ್ಲಿದ್ದಾಳೆ ಅನ್ನೋ ವಿಚಾರ ನಿಮ್ಗೆ ಯಾರು ಹೇಳಿದ್ರು? ನಮ್ಮ ಯಜಮಾನ್ರಿಗೂ ನಿಮಗೂ ಹೇಗೆ ಪರಿಚಯ? ನಾನು ಇಲ್ಲೇ ರಾಮೇಶ್ವರ ಮಿಲ್ಲಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಶ್ರೀಕಾಂತ್ ಅಪ್ಪನವ್ರ ಬೆಳೆನೆಲ್ಲ ಸಿಟಿಗೆ ಸಾಗಿಸ್ಬೇಕು ಅಂತ ನನಗೆ ಹೇಳಿದರು. ಆಗ ಹೊಲದಲ್ಲಿ ಅಕಸ್ಮಾತಾಗಿ ಮಲ್ಲಿ ನನಗೆ ಸಿಕ್ಕಿದ್ಲು. ಖುಷಿಯಿಂದ ಅವಳ ತಂಗಿ ರಾಜಿ ಜೊತೆ ನನಗೆ ಮದುವೆ ಆಗಿಲ್ಲ ಅಂತ ಹೇಳೋಣ ಅಂತ ಹೋದೆ. ಅವಳು ನನಗೆ ಅವಕಾಶನೇ ಕೊಡಲಿಲ್ಲ. ತಂಗಿ ಗಂಡ ನನ್ನ ಮೇಲೆ ಕಣ್ಣಾಗ್ತಿದ್ದಾನೆ ಅಂತ ತಪ್ಪಿಸ್ಕೊಂಡು ಹೊಂಟೋದ್ಲು. ಆವತ್ತೊಂದು ದಿನ ಮಲ್ಲಿ ಈ ಮನೆ ದಾಸಿ. ನನ್ನ ತಮ್ಮ ಶ್ರೀಕಾಂತ ಮಲ್ಲಿ ಮೇಲೆ ಕಣ್ಣಾಕಿದ್ದಾನೆ. ಮಲ್ಲಿಗೆ ಕಷ್ಟ ಇದೆ. ನೀನು ಮಲ್ಲಿನ ಬಚಾವ್ ಮಾಡಬೇಕು ಅಂದರೆ ನಾನು ಹೇಳ್ದಾಗ ಮಾಡು ಅಂತ ಅಂದರು. ನಾನು ಜಗದೀಶ್ ಅಪ್ಪನವ್ರ ಮಾತನ್ನ ನಂಬಿದೆ. ಮಲ್ಲಿ ಜೀವನದಲ್ಲಿ ಬರೋ ಯೋಗ್ಯತೆ ಅಂತೂ ನನಗಿಲ್ಲ, ಆ ಆಸೆನೂ ನನಗಿಲ್ಲ. ಮಲ್ಲಿಗೆ ಒಳ್ಳೇದಾಗೋದಾದರೆ ಆಗಲಿ ಅಂದ್ಬಿಟ್ಟು ಹಾಗೆ ಮಾಡಿದೆ. ಅಂದರೆ ಅವತ್ತು ಮಧ್ಯರಾತ್ರಿಲಿ ಮಲ್ಲಿ ಕೊಟ್ಟಿಗೆಗೆ ಬಂದಿತ್ತು? ಮಲ್ಲಿಗೆ ಒಳ್ಳೇದಾಗಲಿ ಅಂತ ಹಾಗೆ ಮಾಡಿದೆ. ಆದರೆ ಈಗ ನೋಡಿದ್ರೆ ನಿಮ್ಮ ಯಜಮಾನರು ನಾನು ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮಲ್ಲಿ ಬಗ್ಗೆ ಕೇಳಕ್ಕೆ ಹೋದರೆ ಹೊಡೆಯೋಕ್ಕೆ ಬರ್ತಾರೆ. ಆಯ್ತಲ್ಲ ಅವ್ರ ಕೆಲಸ, ಇನ್ನು ನೀವ್ಯಾಕೆ ಬೇಕು ಹೇಳಿ? ಒಟ್ಟಿನಲ್ಲಿ ಅವ್ರ ಆಟ ಗೆಲ್ಲೋದಕ್ಕೆ ನಿಮ್ಮನ್ನ ದಾಳವಾಗಿ ಉಪಯೋಗಿಸ್ಕೊಂಡ್ರು. ಆದರೆ ಇದಕ್ಕೆ ಬಲಿಯಾಗಿದ್ದು ಮಾತ್ರ ಪಾಪದ ಹುಡುಗಿ ಮಲ್ಲಿ. ಆಯಿತು, ನನ್ನಿಂದ ತಪ್ಪಾಗಿದೆ. ಕರೀರಿ ಅವಳನ್ನ, ಎಲ್ಲ ಹೇಳ್ಬಿಡ್ತೀನಿ. ನಾನು ಬೇಕು ಅಂತ ಹೀಗೆಲ್ಲ ಮಾಡಲಿಲ್ಲ. ನಾನು ತೊಂದರೆ ಕೊಡೋಕ್ಕೂ ಬಂದಿಲ್ಲ. ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸು ಅಂತ ಕೇಳ್ಕೊತೀನಿ.
ಕೂಗಿ ಅವಳನ್ನ. ಎಲ್ಲಿದ್ದಾಳೆ ಮಲ್ಲಿ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ? ನಿಮ್ಮಿಂದ, ನಿಮ್ಮ ಮೂರ್ಖತನದಿಂದ ಕೆಟ್ಟ ಅಪವಾದ ಹೊತ್ಕೊಂಡು ಮಲ್ಲಿ ಈ ಮನೆ ಬಿಟ್ಟು ಹೋಗೋ ಹಾಗಾಗೋಯ್ತು. ಏನು ಹೇಳ್ತಿದ್ದೀರಾ ನೀವು? ನಮ್ಮ ಯಜಮಾನ್ರು ನಿಮ್ಮನ್ನ ಮಧ್ಯರಾತ್ರಿಲಿ ಮಲ್ಲಿ ಇರೋ ಔಟ್ ಹೌಸಿಗೆ ಕಳಿಸಿ ಹಿಂದೆನೇ ನಮ್ಮ ಅತ್ತೆನೂ ಕಳಿಸಿದ್ದಾರೆ. ನಮ್ಮ ಅತ್ತೆ ನಿಮ್ಮಿಬ್ರು ನೋಡಿ ತಪ್ಪು ತಿಳ್ಕೊಂಡು. ಅಂದ್ರೆ ಮಲ್ಲಿ ಈಗ ಮನೇಲಿಲ್ವಾ? ಈ ಮನೇಲೂ ಇಲ್ಲ, ಎಲ್ಲಿ ಹೋಗಿದ್ದಾಳೆ ಅಂತನೂ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತು? ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ರಿ ನೀವು. ಮಲ್ಲಿಗೆ ಉಪಕಾರ ಮಾಡ್ತೀನಿ ಅಂತ ಹೋಗಿ ನಾನೇ ಕೇಳಿ ಬಸ್ಬಿಟ್ಟೆ. ಇದಕ್ಕೆಲ್ಲ ನಿಮ್ಮ ಯಜಮಾನ್ರ ಕಾರಣ. ಅವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಬನ್ರಿ, ಬಿಡ್ರಿ ಅದನ್ನ. ಈಗ ನಿಮ್ಮಿಂದಾಗಿರೋ ಉತ್ಕಾರನೇ ಸಾಕು. ಮತ್ತೆ ದೊಡ್ಡ ಅನಾಹುತ ಮಾಡಕ್ ಹೋಗ್ತಿದ್ದೀರಲ್ರಿ. ಈಗ ನಾನು ಏನು ಮಾಡಲಿ? ಮಲ್ಲಿಗೆ ಹೇಗೆ ನ್ಯಾಯ ಒದಗಿಸ್ಲಿ? ನನ್ನ ತಪ್ಪನ್ನು ನಾನು ಹೇಗೆ ಸರಿ ಮಾಡ್ಕೊಳ್ಳಿ? ನೋಡಿ, ಎಲ್ಲಕ್ಕಿಂತ ಮೊದಲು ಮಲ್ಲಿ ಮೇಲೆ ಬಂದಿರೋ ಅಪವಾದ ಸುಳ್ಳು ಅಂತ ಸಾಬೀತಾಗಬೇಕು. ಆದ್ರೆ ಅದು ಸಾಧ್ಯ ಆಗೋದು ನಿಮ್ಮಿಂದ ಮಾತ್ರ. ನೀವು ನಿಜ ಹೇಳಿದ್ರೆ ಮಾತ್ರ. ನೋಡಿ, ನೀವು ನಿಜ ಹೇಳ್ತೀರಾ? ಹೇಳ್ತೀನಿ. ಮಲ್ಲಿಗೆ ಒಳ್ಳೇದಾಗೋದಾದ್ರೆ ನಾನು ಏನು ಬೇಕಿದ್ರು ಮಾಡ್ತೀನಿ. ಸರಿ, ಹಾಗಾದ್ರೆ ನೀವಿಲ್ಲೇ ಕೂತೀರಿ, ನಾನು ಈಗ ಬರ್ತೀನಿ. ಎಲ್ಲೂ ಹೋಗ್ಬೇಡಿ. ಸರಿ. ನೋಡಿ, ನೀವು ನಿಜವಾಗ್ಲೂ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರಬೇಕು. ಈಗ ಬಂದೆ. ನಿಮ್ಮ ಮನೆಯಿಂದ ಫೋನ್ ಬಂದಿತ್ತು. ಥ್ಯಾಂಕ್ಸ್. ಹಲೋ ಶ್ರೀಕಾಂತ, ನಾನು ಕಣೋ. ಊಟ ಮಾಡ್ತೀಯಾ? ಆಯ್ತಮ್ಮ. ಏನಮ್ಮ ಫೋನ್ ಮಾಡಿದ್ದು? ಹೀಗೆ ಸುಮ್ಮನೆ ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದೆ. ಹೇಗಿದೆಯಾ ಶ್ರೀಕಾಂತ? ನಾನು ಚೆನ್ನಾಗಿದ್ದೀನಮ್ಮ. ಎಲ್ಲಿವರೆಗೂ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರುತ್ತೋ ಅಲ್ಲಿವರೆಗೂ ನೀನು ಚೆನ್ನಾಗೇ ಇರ್ತೀಯ. ಏನಮ್ಮ ಹಾಗಂದ್ರೆ? ಏನಿಲ್ಲಪ್ಪ, ಹಾಗೆ ಸುಮ್ಮನೆ ಹೇಳಿದೆ ಅಷ್ಟೇ. ಶ್ರೀಕಾಂತ, ನೀನು ನಾನು ಹೆತ್ತ ಮಗ ಕಣೋ. ಹೆಂಗರಡು ನಿಂದು ತುಂಬ ಮೃದು ಸ್ವಭಾವ. ಬಡವ್ರನ್ನ ಕಂಡ್ರೆ, ಅಸಹಾಯನ ಕಂಡ್ರೆ ನಿನಗೆ ಬೇಗ ಕರುಣೆ ಬಂದ್ಬಿಡತ್ತೆ. ಈಗ ನಂಬಿಡ್ತೀಯ ನೀನು. ಆದ್ರೆ ನೋಡು, ಎಲ್ಲರೂ ನಮ್ಮ ನಂಬಿಕೆಗೆ ಅರ್ಹರಾಗಿರಲ್ಲಪ್ಪ. ಅವ್ರ ಬಡತನ, ಅವ್ರ ಅಸಹಾಯಕತೆ ಎಲ್ಲ ನಾಟಕನೂ ಆಗಿರ್ಬೋದು ಕಣೋ. ನೋಡು, ನಿನಗೆ ಗೊತ್ತೇ ಆಗಲ್ಲ. ಮೋಸ ಹೋಗಿ ಆಮೇಲೆ ದುಃಖ ಪಡೋ ಮೊದಲು ಎಚ್ಚೆತ್ಕೊಳ್ಳೋದು ವಾಸಿ ಅಲ್ವಾ? ಯಾಕಮ್ಮ? ಯಾಕೇನೇನೋ ಮಾತಾಡ್ತಿದ್ಯಾ? ಅಲ್ಲ ಕಣೋ, ನೀನು ಸಿಟಿಯಲ್ಲಿ ಇದೆಯಲ್ಲ, ಕಾಣಬಾರದು ದೂರು. ನೋಡು, ಅದಕ್ಕೆ ಹೇಳಿದೆ ಅಷ್ಟೇ. ಪ್ರಪಂಚ ತುಂಬಾ ಕೆಟ್ಟದು ಕಣೋ ಶ್ರೀಕಾಂತ. ಜನ ನಮ್ಮ ಒಳ್ಳೆತನನ ದುರುಪಯೋಗ ಮಾಡ್ಕೊಂಡು ನಮಗೆ ಮೋಸ ಮಾಡ್ತಾರೆ. ನೋಡು, ನೀನು ಯಾರನ್ನು ನಂಬಕ್ ಹೋಗ್ಬೇಡ. ನನ್ನ ಮಾತು ಕೇಳು. ಮಾತಾಡೋದು ನಿಲ್ಸಿ, ಮೊದಲು ನನ್ನ ಜೊತೆ ಬನ್ನಿ. ಇರೋ ಗೌರಿ, ನಾನು ಇನ್ನೂ ಮಾತಾಡೋದಿದೆ. ಶ್ರೀಕಾಂತ್, ಅಮ್ಮ. ಅಮ್ಮ, ಹಲೋ ಅಮ್ಮ. ಈಗ ನೀವು ಬರ್ದಿದ್ರೆ ಅಲ್ಲಿ ದೊಡ್ಡ ಅನಾಹುತನೇ ಆಗತ್ತೆ. ಸುಮ್ಮನೆ ನನ್ನ ಜೊತೆ ಬನ್ನಿ. ಹಲೋ ಹಲೋ ಶ್ರೀಕಾಂತ, ಹಾಂ.
ಅಮ್ಮಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಮತ್ತೆ ಕಾಲ್ ಮಾಡಿಸ್ತೀನಿ ಆಯ್ತಾ? ಅಲ್ಲ ಅದು ಯಾಕೆ ಗೌರಿ? ಅಮ್ಮ ನನ್ನ ಜೊತೆ ಬನ್ನಿ, ಎಲ್ಲ ಹೇಳ್ತೀನಿ. ಎಲ್ಲಿಗೆ ಬರ್ಬೇಕು ಇವಾಗ? ಇಲ್ಲಿ ಏನು ಕೇಳ್ಬೇಡಿ, ದಯವಿಟ್ಟು ಬನ್ನಿ ನನ್ನ ಜೊತೆ ಬನ್ನಿ. ಗೌರಿ ನನ್ನಿಂದನೇ ಹೀಗೆಲ್ಲ ಆಗಿದ್ದು. ಈಗ ನಾನೇನು ಮಾಡಲಿ? ಬನ್ನಿ ಅಮ್ಮ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತಾದ್ರೂ ಹೇಳು. ಏನು ಹೇಳಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ಬನ್ನಿ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ. ಅಯ್ಯೋ ದೇವ್ರಿ, ಏನಾಯ್ತು ನಿನಗೆ ಗೌರಿ? ಆ್ಯಕ್ಚುಲಿ ಏನಾಯ್ತು ಗೊತ್ತಿಲ್ಲ ಕಣೋ. ನಮ್ಮಮ್ಮ ಏನೋ ಎಮೋಷ್ನಲ್ ಆಗಿ ಮಾತಾಡ್ತಿದ್ರು. ಅಷ್ಟರಲ್ಲಿ ನಮ್ಮ ಅತ್ತಿಗೆ ಬಂದು ಅವ್ರನ್ನ ಕರೆದ್ರು. ನಮ್ಮ ಮನೇಲಿ ಒಂದು ಸಣ್ಣ ಕೆಲಸಕ್ಕೂ ಅಮ್ಮನೇ ಕರೀತಾರೆ. ಜೊತೆ ಮಾತಾಡೋಕ್ಕೋಸ್ಕರ ನನ್ನ ಲಿಲಿ ತನಕ ಕರ್ಕೊಂಡು ಬಂದ್ಯಾ ನೀನು? ಏನಿದೆ ಏನಿದೆ ಇವನ್ ಜೊತೆ ಮಾತಾಡೋಕೆ? ಇವನ್ ಬಣ್ಣ ಎಲ್ಲ ಬಯಲಾಯ್ತು ಗೌರಿ. ಇವನ್ ಎಂಥ ದೊಡ್ಡ ಮೋಸಗಾರ ಗೊತ್ತಾ? ಇವನ್ ಜೊತೆ ಅವಳು ಸೇರಿದಾಳೆ. ಪಾಪ ಬಡವಳು, ಅನಾಥೆ, ದಿಕ್ಕಿಲ್ದೇ ಇರೋಳು ಅಂತ ಕರುಣೆ ತೋರಿಸಿದ್ರೆ ಇಬ್ರು ಸೇರಿ ನಮಗ್ ದ್ರೋಹ ಮಾಡಿದೀರಾ, ಮೋಸ ಮಾಡಿದೀರಾ. ಈ ಜನ್ಮದಲ್ಲಿ ಮರಿಬಾರ್ದು ಅಂತ ದ್ರೋಹ ಮಾಡಿದೀರಾ ಇಬ್ರು ಸೇರಿ. ನೀನ್ ಇಲ್ಲಿಗೆ ಹೇಗೋ ಬಂದೆ? ಎಷ್ಟು ಧೈರ್ಯ ನಿನಗೆ? ಮತ್ತೆ ನೀನ್ ಇಲ್ಲಿಗೆ ಹೇಗೋ ಬಂದೆ? ನನ್ನ ಮಾತು ಬಿಡು. ನನ್ನ ಮಗ ಏನೋ ಮಾಡಿದ್ದ ನಿಮ್ಮಿಬ್ಬರಿಗೆ. ಹಾಲ್ನಂತ ಮನಸ್ಸು ನನ್ನ ಮಗಂದು. ಅವನ್ ಭಾವನೆಗಳ ಜೊತೆ ಆಟ ಆಡಿದ್ದು ಅಲ್ದೆ ಅವನಿಗೆ ಮೋಸ ಮಾಡಿದ್ರ, ನಂಬಿಕೆ ದ್ರೋಹ ಮಾಡಿದ್ರ. ನಿಮ್ಮಿಬ್ಬರಿಗೆ ದೇವರು ಒಳ್ಳೇದು ಮಾಡಲ್ಲ, ಕ್ಷಮಿಸೋದಿಲ್ಲ. ನೀವಿಬ್ರು ಸರ್ವನಾಶ ಆಗೋಗ್ತೀರಾ.
ಮನುಷ್ಯನ್ ಮಾತು ಏನಿದೆಯಾ ಕೇಳೋದಿಕ್ಕೆ ಹೇಳೋದಿಕ್ಕೆ ಏನು ಉಳಿದಿಲ್ಲ. ಈ ಹಾಳ್ ಕಣ್ಣಿಂದ ಎಲ್ಲ ನೋಡಾಯ್ತು, ನೋಡೋದಕ್ಕೆ ಇನ್ನೇನು ಬಾಕಿ ಉಳಿದಿಲ್ಲ. ಹೋಗ್ಲಿ, ನನ್ ಮಾತಾದ್ರೂ ಕೇಳಿ. ನೀನೇನಮ್ಮ ಮಾತಾಡ್ತೀಯಾ? ನೀನೇನು ಮಾತಾಡ್ಬೇಡ. ನೋಡು, ಇವ್ರ ವಿಷಯ ನಿನಗೆ ಗೊತ್ತಿಲ್ಲ, ನನಗ್ ಗೊತ್ತಿದೆ. ತುಂಬಾ ಕೀಳು ಮಟ್ಟದ ಜನ ಇವರು. ಆ ಮಲ್ಲಿನೂ ಇವನ್ ಜೊತೆ ಸೇರ್ಕೊಂಡು ನಮಗೆಲ್ಲ ಮೋಸ ಮಾಡಿದ್ದಾರೆ. ಇವ್ರ ಜೊತೆನೂ ಮಾತಾಡೋದೇನಿಲ್ಲ, ನೀನು ಏನು ಮಾತಾಡ್ಬೇಡ. ಇಲ್ಲಿ ನೋಡು, ಇವ್ರುಗಳ ನೆರಳು ಸಹಿತ ನಿನ್ ಮೇಲೆ ಬೀಳ್ಬಾರ್ದು. ನನ್ ಮಾತು ಕೇಳು. ಹಾಗಲ್ಲಮ್ಮ, ಅದು ಅರ್ತಿ ಅವರು ಅಂತ ಸ್ವಲ್ಪ ಕರುಣೆ ತೋರ್ಸಿದ್ರೆ ಹೀಗ ಮೋಸ ಮಾಡೋದು. ಹೌದು, ಇಲ್ಲಿಗೆ ಏನಕ್ಕೆ ಮತ್ತೆ ಬಂದಿ? ಎಷ್ಟು ಧೈರ್ಯ ಇಲ್ಲಿ ನಿಂತಿದ್ಯಲ್ಲ ನನ್ನ ಎದುರಿಗೆ. ಯಾರು ಆ ಮನೆ ಹಾಳಿ ಮಲ್ಲಿ ಕಳಿಸ್ಕೊಟ್ಲ? ಹೇಳು, ಮತ್ತೆ ಯಾವ ಹೊಸ ನಾಟಕ ಆಡಕ್ ಬಂದಿದ್ಯಾ ಇಲ್ಲಿ? ಅಮ್ಮ, ನಾಟಕ ಆಡ್ತಾ ಇರೋದು ಅವರಲ್ಲ, ನಿಮ್ ಮಗ. ಹೌದಮ್ಮ, ನಾಟಕ ಆಡ್ತಿರೋದು, ನಮ್ಗೆಲ್ಲ ಮೋಸ ಮಾಡ್ತಿರೋದು ನಿಮ್ಮ ಮಗ ಜಗದೀಶ. ಅದೇ ಸತ್ಯ. ಅರ್ಥ ಮಾಡ್ಕೊಳ್ಳಿ. ಇಲ್ವಲ್ಲ. ನನಗೆ ಜಕ್ಕಿ ಮೇಲೆ ಒಂಚೂರು ಬೇಜಾರಾಗ್ತಿಲ್ಲ. ಇಂಥ ಕೆಟ್ಟ ಮಗಂಗ್ ಜನ್ಮ ಕೊಟ್ಬಿಟ್ನಲ್ಲ ಅಂತ ನನಗೆ ನನ್ನ ಮೇಲೆ ಬೇಜಾರಾಗ್ತಿದೆ ಗೌರಿ. ಅಸಹ್ಯ ಆಗ್ತಾ ಇದೆ. ಅವ್ನ ಮಾತನ್ನ ಸುಲಭವಾಗಿ ಯಾವತ್ತೂ ನಂಬದೇ ಇರೋಳು ಮಲ್ಲಿ ವಿಚಾರದಲ್ಲಿ ನಂಬಿಟ್ಟೆ. ನನ್ನ ಬುದ್ಧಿಗೆ ಏನ್ ಮಂಕ ಕೌದಿತ್ತೋ ಏನೋ. ನಮ್ಮ ಮಲ್ಲಿ ವಿಚಾರದಲ್ಲಿ ನಾನು ತಪ್ಪು ಮಾಡ್ಬಿಟ್ಟೆ. ಅಪ್ಪ, ನನ್ನ ಹಾಗೆ ಅವಳು ಒಂದು ಹೆಣ್ಣು ಅನ್ನೋದನ್ನು ಮರೆತು ಅವ್ರ ಜೊತೆ ತುಂಬಾ ಹೀನಾಯವಾಗಿ ನಡ್ಕೊಂಡ್ಬಿಟ್ಟೆ ನಾನು. ಹಿಂದೆ ಮುಂದೆ ಒಂಚೂರು ವಿಚಾರ ಮಾಡಿದೆ, ಯೋಚನೆ ಮಾಡಿದೆ, ಒಂದಿಷ್ಟು ಕರುಣೆ ತೋರಿಸ್ದೆ, ಏಕಾಏಕಿ ಮನೆಯಿಂದ ಆಚೆ ಹಾಕ್ಬಿಟ್ಟೆ. ನಾನು ಇದರಲ್ಲಿ ನನ್ನ ಪಾಲು ಜಾಸ್ತಿ ಇದೆ ಮಾ.